ಬನ್ನಿ ಗೈಸ್, ಈಗ ನಾವು ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೇವೆ. ಟೈಮ್ ಬಂದು 5:30 ಆಗಿದೆ. ಮಳೆ ಬೇರೆ ಆಗಿದೆ. ನಮ್ಮ ದೊಡ್ಡಮ್ಮನ ಮನೆ ನಮ್ಮ ಮನೆ ಹಿಂದ್ಗಡೆನೇ ಇರೋದು. ಮತ್ತು ಎಲ್ಲರೂ ನಮ್ಮ ಅವ್ರ ಮನೆಗೆ ಎಲ್ಲರ ಮನೆಗೂ ಹೋಗಿದ್ವಲ್ಲ. ನಮ್ಮ ದೊಡ್ಡಮ್ಮ ಬೇಜಾರು ಮಾಡ್ಕೋತಾರ, ನಮ್ಮ ಮನೆ ಚಿಕ್ಕದಿರೋದ್ರಿಂದ ಬರೋದಿಲ್ಲ ನನ್ನ ಮಕ್ಕಳು ಅಂತ ಹೇಳಿ. ಅವಾಗೆಲ್ಲ ನಾವೆಲ್ಲ ಅಲ್ಲೇ ಬೆಳೆದಿದ್ದು ಅಂತ ನಿಮ್ಗೆ ಹೇಳ್ತಿದ್ದೆಲ್ಲ. ತೋರಿಸ್ತೇನೆ ಬನ್ನಿ, ಅವ್ರ ಮನೆಗೂ ಕೂಡ ಕರ್ಕೊಂಡೋಗಿ ತೋರಿಸ್ತೇನೆ. ಯಾಕಂತಂದ್ರೆ ಅವ್ರು ಬೇಜಾರು ಮಾಡ್ಕೋಬಾರ್ದು, ನನ್ನ ಮನೆಗೆ ಈ ರೀತಿ ಇರೋದ್ರಿಂದ ಅವ್ರು ಬರೋಲ್ಲ ಅಂತ ಹೇಳಿ. ಅದಕ್ಕೆ ಹೋಗಿ ನಮ್ಮ ದೊಡ್ಡಮ್ಮ ಏನಾದರೂ ಟೀ ಮಾಡಿಕೊಟ್ರೆ ಕುಡಿದು ಬರ್ತೇವೆ. ನಿಮಗೂ ಕರ್ಕೊಂಡಿರ್ತೇನೆ ಬನ್ನಿ. ಅವ್ರ ಮನೆ ಚಿಕ್ಕದಿದ್ರೆ ಏನಾಯಿತು, ಮನಸ್ಸು ತುಂಬ ದೊಡ್ಡದಿದೆ. ಬನ್ನಿ ತೋರಿಸ್ತೇನೆ, ಬನ್ನಿ ಹೊರಡೋಣ. ಬರ್ರಿ ಬನ್ನಿ ಬನ್ನಿ, ಕಮ್ ವಿತ್ ಮೀ. ಇದೇ ಅವ್ರ ಮನೆ, ಇದೇ ನಮ್ಮ ದೊಡ್ಡಮ್ಮನ ಮನೆ. ಹಾಂ, ಇದೇ ನೋಡಿ. ಲೈಟ್, ಇಲ್ಲೊಂದು ರೂಮ್ ಇದೆ. ಇಲ್ಲಿ ನೋಡಿ, ಇಲ್ಲೊಂದು ರೂಮು. ನಮ್ಮ ದೊಡ್ಡಮ್ಮ ಅಚ್ಚುಕಟ್ಟಾಗಿಡ್ತಾರೆ ಮನೆ. ಇಟ್ಕೊಳಕ್ಕೆ ಏನು ವ್ಯವಸ್ಥೆ ಇಲ್ಲ ಪಾಪ. ಬನ್ನಿ, ಇದೊಂದು ರೂಮು. ಕರೆಂಟ್ ಇಲ್ಲೇನ? ಆಯ್ತು ಅಷ್ಟೇ. ಬಲ್ಪ್ ಹೋಗೈತೇನೋ ಅನಿಸ್ತತಿ, ಕಾಣಲ್ಲ ಅಷ್ಟೊಂದು ಕ್ಲಿಯರಾಗಿ. ಇಲ್ಲಿ ಒಂದು ರೂಮ್ ಇದೆ. ಇಲ್ಲಿ ಇದು ಮಾಡ್ಕೋತಾರೆ ಅವರು, ರೊಟ್ಟಿ ಮಾಡ್ಕೋತಾರೆ. ಇಲ್ಲಿ ಬಿಸಿನೀರು, ಇಲ್ಲೇ ಟಾಯ್ಲೆಟು, ಇಲ್ಲಿ ಬಾತ್ರೂಮ್. ಕರೆಂಟ್ ಇಲ್ಲ? ಹೌದಾ? ಹಾಯ್ ಆಯ್ತಾ? ಹಾಂ, ಇದು ದೇವರ ಮನೆ. ನಾವು ಹಿಂದ್ಗಡೆಯಿಂದ ಬಂದಿವಲ್ಲ, ಹಾಗಾಗಿ ಇಲ್ಲಿ ಬನ್ನಿ. ಇದು ಅಡುಗೆ ಮನೆ. ನಮ್ಮ ದೊಡ್ಡಮ್ಮ ನೋಡಿ ಎಷ್ಟು ನೀಟ್ ಇಡ್ತಾರ ಅಂತಂದ್ರೆ, ಸೊಸಿ ಕೆಲ್ಸಕ್ಕೆ ಹೋಗಿರ್ತಾಳ. ನಮ್ಮ ದೊಡ್ಡಮ್ಮ ಯಾವಾಗಲೂ ಇಷ್ಟ ನೀಟ್. ಇನ್ನು ಅಮ್ಮನೂ ಅಷ್ಟು ನೀಟ್ ಇಲ್ಲ, ಅಷ್ಟು ನೀಟ್ ಅದಾರಂತ ಅನ್ಬೋದು. ನೋಡಿ ಯಾವ ರೀತಿ ಇಟ್ಟಾರೆ ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿಟ್ಟಾರ ನೋಡಿ. ಅದಕ್ಕೆ ಹೇಳೋದು ಹಿರಿಯರು, ಬಡವರ ಮನೆ ಊಟ ರುಚಿ, ಶ್ರೀಮಂತರ ಮನೆ ನೋಟ ಚೆನ್ನ ಅಂತ ಹೇಳಿ. ಶ್ರೀಮಂತರ ಮನೆ ನೋಟ ಚಂದ, ಬಡವರ ಮನೆ ಊಟ ಚಂದ. ಎಸ್, ಇಲ್ಲೊಂದು ಕರಿಬೇವು ಗಿಡ ಹಾಕಿದ್ದಾರೆ ಅವರು. ಇಲ್ಲಿ ನೋಡಿ, ಫ್ರಂಟ್ ತೋರಿಸ್ತೇನೆ ಅವ್ರ ಮನೆ. ಈ ರೀತಿ ಇದೆ ನೋಡಿ ಅವ್ರ ಮನೆ ಫ್ರಂಟ್. ಬನ್ನಿ ಒಳಗೆ ಹೋಗೋಣ. ಕಣ್ಣೆದ್ರಿಗೆ ಗಂಡ ಮಕ್ಕಳನ್ನ ಕಳ್ಕೊಂಡ್ರೆ ಯಾವ ರೀತಿ ಸಂಕಟ ಆಗುತ್ತೆ ಅಂತಂದರೆ, ಅದು ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ಅಲ್ವಾ ಗಾಯ್ಸ್. ನಮ್ಮ ದೊಡ್ಡಮ್ಮ ಯಾವಾಗಲೂ ನನ್ನ ಮಗ ನನ್ನ ಕಣ್ಣೆದ್ರಿಗೆ ಹೋಗ್ಬಿಟ್ಟಾರಲ್ಲ ಅಂತ ಹೇಳಿ ಕೊರಗ್ತಾನೇ ಇರ್ತಾರೆ. ಕೊರಗಿದ್ರೆ ಏನು ಬಂದುಬಿಡ್ತಾರ ಅವರು ಹೇಳಿ ನೋಡೋಣ. ನಮ್ಮ ದೊಡ್ಡಮ್ಮ ಈಗ ಮಂಡಕ್ಕಿ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ನೋಡಿ. ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತಾರಂತ. ಅವ್ರು ಯಾವ ರೀತಿ ಮಾಡ್ತಾರಂತ ನೋಡೋಣ, ತಿನ್ನೋಣ ಬರ್ರಿ. ಹಾಂ, ಹೆಂಗೆ ಮಾಡ್ತೀಯಮ್ಮ? ಈಗ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ತೀಯ? ಮಾಡಿ. ಅವರು ನಾಚ್ಕೋತಾರೆ ಕ್ಯಾಮ್ರಾ ಅನ್ನೋ ತಕ್ಷಣ. ಭಾರಿ ನೀಟ್. ನಾನು ಇವಳ ಚಿಕ್ಕವಳು ಪ್ರೀ ಮೆಚೂರ್ ಬೇಬಿ ಇದ್ದಾಗ ನಮ್ಮ ದೊಡ್ಡಮ್ಮನ ನಾನು 3 ಹೆರಿಗೆ ನೋಡಿದ್ದು ನಮ್ಮ ದೊಡ್ಡಮ್ಮನ. ಹಾಗಾಗಿ ನಮಗೆ ಮರೆಯೋಕೆ ಆಗೋದೇ ಇಲ್ಲ. ಹಾಂ, ಇಲ್ಲ ಬಿಡು, ಮಾತಾಡಿ, ಏನಾಗಲ್ಲ. ಡೈರೆಕ್ಟ್ ಮಾತಾಡ್ತಾರೆ ದೊಡ್ಡಮ್ಮ, ಕನ್ನಡನೂ ಮಾತಾಡ್ತಾರೆ, ಹಂಗೇನಿಲ್ಲ. ಯಾಕಂತಂದ್ರೆ ಅವ್ರು ಮಿಲ್ಲಿಗೆ ಹೋಗ್ತಿದ್ರಲ್ಲ, ಮಿಲ್ಲಿಗೆ ಹೋದಾಗ ಮಾತಾಡಿದ್ದು ರೂಢಿ ಐತವ್ರಿ. ಅಲ್ಲ ದೊಡ್ಡಮ್ಮ,
ಈಗ ನಿನ್ ಮನಿ ಹಿಂಗೈತಲ್ಲ, ಈಗ ನಿನಗ ನಿನ್ ಮಗ ಇದ್ದಿದ್ರೆ ಚೆನ್ನಾಗಿ ಕಟ್ಟಿಸ್ತಿದ್ದ, ಹೌದಾ? ಈಗ ಇಲ್ಲ, ಏನು ಇದು ಮಾಡ್ಕೋಬೇಡ, ಬೇಜಾರ ಬೇಡ. ಮಾಡೋಣಂತ, ಅದು ಏನಾಗಲ್ಲ. ಮತ್ತು ಈಗ ಮೂವರ್ಗ ಮೊಮ್ಮಕ್ಳಿಗೆ ಇಲ್ಲೇ ಇಟ್ಕೊಂಡು ನಿನ್ನ ಹತ್ರನ, ಅವ್ರ ತವ್ರ ಮನೆಗಂತೂ ಕಳಿಸಿಲ್ಲ, ಸೊಸಿಗೂ ಕಳಿಸ್ಲಿಲ್ಲ, ಮೊಮ್ಮಕ್ಳಿಗೂ ಕಳಿಸಿಲ್ಲ. ಯಾರಿಗೂ ಕಳಿಸಿಲ್ಲ. ಏನು ಕಷ್ಟ ಬಂದ್ರೆ ನಾನು ನೋಡ್ತೇನೆ. ಹೌದು, ಅದು ನಿಜ ನೋಡಿ. ಏನು ಅವ್ರೇನು ಅಲ್ಲ, ಐಷಾರಾಮಿ ಜೀವನನ ಮಾಡ್ಬೇಕಂತ ಏನಿಲ್ಲ, ಅವ್ರ ಅಂಬ್ಲಿ ಗಂಜಿನ ಉಣ್ಲಿ, ಹೌದಾ? ಹಂಗೆ ನಡ್ಕೊಂತ ಹೋಗ್ತಾರೆ. ಅಂದ್ರೆ ಇವತ್ತು ಇದ್ದಿದ್ದು ದಿನ ನಾಳೆ ಇರಂಗಿಲ್ಲ ಅಂತಾರೆ ದೊಡ್ಡಮ್ಮ. ಹಾಗಾಗಿ ನೋಡಿ, ಇರ್ಲಿ, ದೇವ್ರದಾನ, ಎಲ್ಲರಿಗೂ ದೇವ್ರದಾನ. ಟೈಮ್ ಬರ್ಬೇಕು, ಟೈಮ್ ಬಂದಾಗ ಎಲ್ಲ ಆಗ್ತತಿ. ಇವನು ಹೆಂಗಾಯ್ಸ್ ಎಲ್ಲರಿಗೂ ಹುಚ್ಚ ಅಂತಾನೆ ಇವನು. ಸೂಪರ್ ಅನ್ ಪಾಪ, ಗೋಲ ಮತ್ತೆ ಅಂತಿದ್ದ ಸೂಪರ್. ಏ ಹುಚ್ಚ ಅಂತಾನೆ ಎಲ್ಲರಿಗೂ. ಏನಂತೀಯ? ಟೆಂಡೋ ನನಗ ಹುಚ್ಚು ಅಂತ. ಕಾಯಿ ಹೆಂಗ್ ಬರ್ಕಾಕೊತ್ತಿ ಏನೋ ನಿನ್ ಮಾತು. ಹೆಂಗ್ ಚಿರಾಕೊತಿದ್ದೀನಿ. ಖುಷಿ ಬಾಟ್ಲಿ ಕತ್ತವು ಹರಿ ಹರಿ ಪಾಪುನ್ ಪಾಣಿ ಬರ್ಲಾಗಿದ್ದು ಹಾಲಿನ ಯಾ ಮಂತೆ ಸತ್ ಎಷ್ಟು ವರ್ಷ ಆತೀಗ? 10 ವರ್ಷ ಆಯ್ತು ನಮ್ಮಣ್ಣ ತೀರ್ಕೊಂಡು. ಅಣ್ಣ ನಾನು ದೊಡ್ಡಕ್ಕೆ ಅಂತ ಗಾಯ್ಸ್, ಅಂದ್ರೆ ಹೆಚ್ಚು ಕಡೆ ಜೊತೆ ಬೆಳೆದೇವಲ್ಲ, ಎಷ್ಟು ತಿಂಗಳ ದೊಡ್ಡಕ್ಕೆ ನಾನು? ಹೆಂಗೆ ನನಗದು ಗೊತ್ತಿಲ್ಲ, ವರ್ಷ ಇರ್ಬೇಕು ಅಂತಾರೆ. ಆದ್ರೆ ನಾವು ಜೊತೆಗೆ ಬೆಳೆದೇವಲ್ಲ, ತುಂಬ ಅಟ್ಯಾಚ್ಮೆಂಟು. ಅವನು ನಮ್ಮ ಮಾಂತೇಶ್ ತೀರ್ಕೊಂಡನಲ್ಲ, ನಾನು ಯಾವಾಗಲೂ ನಾನು ಅಣ್ಣನ ತೀರ್ಕೊಂಬಿಟ್ಟೆ ಇಷ್ಟು ವರ್ಷ. ಅವನಿಗೆ ತಮ್ಮ ಅಂತ ನನಗೆ. ಅವರು ಕೆಲ್ಸಕ್ಕೆ ಹೋಗಿದ್ರಲ್ಲ, ಕೆಲ್ಸಕ್ಕೆ ಹೋದಾಗ ಬರೋಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಡ್ತು. ಯಾರು ಗುದ್ದಿದ್ರು, ಏನು ಮಾಡಿದ್ರು ಅಂತ ಒಂದು ಗೊತ್ತಾಗಲಿಲ್ಲ. ಏನು ಪರಿಹಾರ ಕೂಡ ಬರಲಿಲ್ಲ ಅವ್ರಿಗೆ. ಮನೆಗೆ ಗಂಡ ದಿಕ್ಕಿಲ್ಲ ಅಂತಂದರೆ ಹೆಣ್ಮಕ್ಳು ಎಷ್ಟು ಪರದಾಡ್ಬೇಕು ನೋಡಿ, ಎಷ್ಟು ಕಷ್ಟ ಆಗುತ್ತೆ ಅವರಿಗೆ. ನಮ್ಮ ದೊಡ್ಡ ಮಗ ಈಗ ಅವಾಗಿನ ನಂಗೆ ಶಕ್ತಿ ಇಲ್ಲಲ್ಲ, ಎಲ್ಲಿ ದುಡಿಯೋಕೆ ಹೋಗಲ್ಲ. ಹಾಗಾಗಿ ಅವ್ರ ಸೊಸೆನೇ ಸ್ವಲ್ಪ ಗೌಂಡಿ ಕೆಲ್ಸಕ್ಕೆ ಹೋಗ್ತಾರಲ್ಲ, ಕೆಲ್ಸಕ್ಕೆ ಹೋಗಿ ಬಂದು ಅವಳು ಕೆಲ್ಸಕ್ಕೆ ಹೋಗ್ಬಿಡ್ತಾಳೆ. ನಮ್ಮ ದೊಡ್ಡಮ್ಮ ಮನೆ ಮೇಂಟೈನ್ ಮಾಡ್ಕೋತಾರೆ. ಹಂಗೆ ಪರವಾಗಿಲ್ಲ, ಹೊಟ್ಟಿಗೂ ಬಟ್ಟಿಗೂ ಜೀವನ ಐತಿ. ಬೇರೆ ಏನು ಆಸೆ ಪಟ್ಟರು ತಗೊಳ್ಳಲ್ಲ ಅವರು, ಯಾಕಂತಂದ್ರೆ ಅವ್ರ ಪರಿಸ್ಥಿತಿ ಆ ರೀತಿ ಇಲ್ಲ. ನಮ್ಮ ಅಂತ್ಯಶ ಇದ್ದಾಗ ಕಟ್ಟಿಸೋಗಿದ್ದಿ ಮನೆ. ಅವನು ಮದ್ವೆಗಿಂತ ಮುಂಚೆ ಕಟ್ಟಿಸಿದ್ದು ಅಂತಂದ್ರೆ ಒಂದು 15 ವರ್ಷ ಆಗಿರ್ಬೋದಲ್ಲ. ಅಲ್ಲ ದೊಡ್ಡಮ್ಮ, ಒಂದು 15 ವರ್ಷ ಆಗಿರ್ಬೋದಲ್ಲ ಅವನು ಇದ್ದಾಗ ಮನೆ ಕಟ್ಸೋಗಿದ್ದಿದ್ದು. ಅವಾಗೆಲ್ಲ ಮತ್ತೆ ಹೀಗೆ ಈ ರೀತಿ ಹಂಚಿನ ಮನೆನ ಇದ್ವಲ್ಲ, ಅವಾಗೇನು ಇದು ಅನ್ನಿಸ್ತಿದ್ದಿಲ್ಲ. ಅಂದ್ರೆ ಮನೆ ಭಾಳ ಹಾಳಾಗೈತಿ ಇವ್ರದ್ದು, ಎಲ್ಲಿ ಬೇಕಲ್ಲಿ ಸೋರ್ತೈತಿ. ಜೋರಾಗಿ ಮಳೆ ಬಂತು ಅಂತಂದ್ರೆ ಹೆದರು ಬಿಡ್ತಾರೆ ಅವರೆಲ್ಲ. ಮನೆ ಬಂತು ಅಂತಂದ್ರೆ ಅದೊಂದು ಸ್ವಲ್ಪ ಅಮೌಂಟು ಎಲ್ಲರೂ ಒಂದು ಸ್ವಲ್ಪ ಹಾಕೋಣ ಅಂತ ಹೇಳೈತಿ. ಹಾಕಿ ಕಟ್ಟಿಸ್ಕೊಡೋಣ ಅವ್ರಿಗೂ. 2 ರೂಮ್ ಆಗಲಿ ಕಟ್ಟಿಸ್ಕೊಡೋಣ ಅನ್ನೋದು ಆಸೆ ಐತೆ ನಮಗೆ. ಮಕ್ಕಳು ಬಂದಾರ ಭಾಳ ದಿವ್ಸಕ್ಕೆ, ಅದಕ್ಕೆ ಮಂಡಕ್ಕಿ ಮಾಡಾಕತ್ತೇನ್ರಿ. ಈಗ ಮಂಡಕ್ಕಿ ಚಾ ಮಾಡಿಕೊಡ್ತಾರೆ ನಮ್ಮ ದೊಡ್ಡಮ್ಮ. ಹಂಗಾಗಿ ಚಾ ಮಾಡಿಕೊಡ್ತಾನೆ, ಮಂಡಕ್ಕಿ ಮಾಡಿಕೊಡಾಕತ್ತೇನ್ರಿ. ಏನು ಮಾಡ್ರಿ, ಅಡುಗೆ ಭಾಳ ಚೆನ್ನಾಗಿ ಮಾಡ್ತಾರೆ ಗಾಯ್ಸ್. ಅಲ್ಲ ಎಲ್ಲರಿಗೂ ಹಿಂಗೆ ಇದೇ ರೀತಿ ಹೇಳ್ತೀರಂತ ಹೇಳ್ಬಿಡ್ರಿ. ಆ್ಯಕ್ಚುಲಿ ನಮ್ಮ ಇದ್ರೊಳಗೆಲ್ಲ ನಮ್ಮ ಅಕ್ಕರಾಗಲಿ, ನಮ್ಮ ದೊಡ್ಡಮ್ಮರಾಗಲಿ, ನಮ್ಮ ಅಜ್ಜಿ ಮನೆ ಆಗಲಿ ಎಲ್ಲರೂ ಭಾಳ ಚೆನ್ನಾಗಿ ಮಾಡ್ತಾರೆ. ಅಡುಗೆ ಮಾತ್ರ ಭಾಳ ಚೆನ್ನಾಗಿ ಮಾಡ್ತಾರೆ ಅವ್ರು. ಪಲ್ಯ, ರೊಟ್ಟಿ, ಸಾಂಬಾರು. ನಂಗೆ ಟೈಮ್ ಇದ್ದಿದ್ರೆ ಇನ್ನೂ ತೋರಿಸ್ತಿದ್ದೆ ನಿಮ್ಗೆ. ನಂಗೆ ಟೈಮ್ ಇಲ್ಲ, ಹಾಗಾಗಿ ಎಲ್ಲದು ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಇಲ್ಲಿ. ಮುಂದೆ ಯಾವಾಗಾದರೂ ನೆಕ್ಸ್ಟ್ ಬಂದಾಗ ಎಲ್ಲ ತೋರಿಸ್ತಾರೆ ನಿಮಗೆ. ಮಂಡಕ್ಕಿ ಹಚ್ತಾ ಇದ್ದಾರೆ ನೋಡ್ರಿ, ಒಗ್ಗರಣೆ ಬೆಳ್ಳುಳ್ಳಿ ಮಂಡಕ್ಕಿ. ಇವರೇ ನೋಡಿ ನಮ್ಮ ತಮ್ಮನ ಹೆಂಡ್ತಿ. ಯಪ್ಪ, ಇವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನ. ಯಾಕಂತಂದ್ರೆ ಇಷ್ಟು ಚಿಕ್ಕ ವಯಸ್ಸಲ್ಲಿ ಗಂಡಂಗೆ ಕಳ್ಕೊಂಡು ಅಯ್ಯಮ್ಮ ಮತ್ತೊಂದು ಏನೂ ಆಸೆ ಇಲ್ಲಪ್ಪ. ಎಷ್ಟು ಬೇರೆರಾದ್ರೆ
ಯಾವ್ಯಾವ ಚಟಕ್ಕೆ ಹೋಗ್ತಾರಂತ ಗೊತ್ತಾಯ್ತಲ್ಲ ಗಾಯ್ಸ್. ಗಂಡಂದ್ರು ಇಲ್ಲ ಅಂತಂದ್ರೆ ನೋಡಿ ಇವಳು ಆ ರೀತಿ ಇಲ್ಲ. ಎಷ್ಟು ನಮ್ಗೆ ಭಾಳ ಖುಷಿ ಅನಿಸುತ್ತೆ ಅವಳು ನೋಡಿದ್ರೆ. ದೇವರು ಆದ್ರೆ ಇರ್ಬೇಕಾಗಿತ್ತು ನಮ್ಮ ತಮ್ಮ. ನೋಡಿ ನಮಗಂತೂ ಈಗ ನೋಡಿ ಆಕಿ ಅಲ್ಲೇ ಕೆಲಸ ಮುಗಿಸ್ಕೊಂಬಂದಾಳ. ಯಾರ ರೇಂಜಿಗೆ ಬಂದಾಳ ಅಂತಂದ್ರೆ ಒಂದು ಆಫೀಸರ್ಸು ಬರೋಲ್ಲ ನೋಡಿ ಹಂಗೆ ಬಂದಾಳ. ನೋಡಿ ನಾವು ಡ್ಯೂಟಿಗೆ ಹೋದ್ರೆ ಇಷ್ಟು ನೀಟ್ ಇರಲ್ಲ, ಅವ್ರು ಎಷ್ಟು ನೀಟಾಗಿ ಇರ್ತಾರೆ ನೋಡ್ರಿ. ಕೆಲ್ಸಕ್ಕೆ ಹೋಗ್ಬಿಡ್ತಾ. ಎಷ್ಟು ಚಿಕ್ಕ ವಯಸ್ಸು ಅವಳಿಗೆ, ಪಾಪ ಭಾಳ ಚಿಕ್ಕ ವಯಸ್ಸು ಅವಳಿಗೆ ನೋಡಿ. ಇಲ್ಲಿಂದ 2 ಕಿಲೋಮೀಟ್ರ್, ಮತ್ತು ಅಲ್ಲಿ ರಾಣೆಬೆನ್ನೂರಿಗೆ ಎಷ್ಟು ಕಿಲೋಮೀಟ್ರ್ ಹೋಗ್ಬೇಕು ಒಳಗೆ ನೀನು? 4 ಕಿಲೋಮೀಟ್ರ್ ಆಗ್ತತೆ. ನಾ ಬೆಳಗ್ಗೆ ಸಾಯಂಕಾಲ ಹೋಗಿ ಬರೋದು ಅಂತಂದ್ರೆ ಸಾಕಾಗ್ಬಿಡ್ತದಪ್ಪ. ಭಾರಿ ಗಟ್ಟಿ ಅಂದ್ರೆ ಬಸ್ ಇಲ್ಲ, ಆಟೋ ಇಲ್ಲ, ಯಾರ್ದ್ರ ಬೈಕ್ ಸಿಕ್ಕರೆ ಮಾತ್ರ ಬರ್ತಾರೆ, ಇಲ್ಲ ಅಂತಂದ್ರೆ ನಡ್ಕೊತಾನೆ ಬರ್ಬೇಕು ನೋಡಿ ಅವ್ರು. ನೋಡಿ ದೊಡ್ಡಮ್ಮ ಮಂಡಕ್ಕಿ ಮಾಡಿದ್ರು ನೋಡಿ, ಮಂಡಕ್ಕಿ ಹಚ್ಚಿದ್ರು. ಈಗ ಎಲ್ಲರಿಗೂ ಹಾಕ್ಕೊಡ್ತಾರ. ಒಂದೊಂದು ಪೇಪರ್ ತೊಗೊಂಬರೋಗ್ರಿ. ತಟ್ಟಿ ಏನು ಬೇಡ, ಪೇಪರ್ ತೊಗೊಂಬರೋಗ್ರಿ. ಮಂಡಕ್ಕಿ ತಗೊಂಡ್ರಿ, ಬೇಗ ತಿನ್ರಿ. ಎಲ್ಲರಿಗಿಂತ ಮುಂಚೆ ನೋಡಿ ಅಲ್ಲಿ ನನ್ನ ತಮ್ಮ ಚಿರಂತ್ ಯಾವ ಪರಿ ತಿಂತಿದ್ದಾನೆ. ಇಲ್ಲಿ ನೋಡಿ ನಮ್ ಗೊಲ್ಲು ಪಾಪು. ಓ ಗೊಲ್ಲು ಗೊಲ್ಲು ಫೋನ್ ನೋಡೋದ್ರಲ್ಲಿ ಫುಲ್ ಬ್ಯುಸಿ ಆಗಿದ್ದಾನೆ. ನನ್ನ ತಂಗಿ ನನ್ನ ಬಿಟ್ಟು ತಿಂತಿದ್ದಾಳೆ ನೋಡಿ.